ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶವಂತ್ ಬ್ಲಾಗ್ಸ್. ನಾವಿವತ್ತು ಒಂದು ಸಣ್ಣ ವಿರಾಮದ ನಂತರ ಮತ್ತೆ IPL ಸ್ಟಾರ್ಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡಕ್ ಬಂದೀವಿ. ನಮ್ಮ ಜೊತೆ ತೇಜಸ್ ಅವರು ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ತೇಜಸ್. ನಮಸ್ಕಾರ. ಸೊ ಏನನ್ಸುತ್ತೆ ಈ ಒಂದು ಗ್ಯಾಪ್ ಆದ್ಮೇಲೆ IPL ಸ್ಟಾರ್ಟ್ ಆಗ್ತಾ ಇರೋದು? ನಮಗೆ ಪ್ಲಸ್ ಮೈನಸ್ ಏನ್ ಅನ್ಸತ್ತೆ ಈಗ? ನಮ್ಗೆ ಈಗ ಒಂಥರ ಸ್ವಲ್ಪ ಪ್ಲಸ್ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಟೀಮ್ ಅಲ್ಲಿ ಎಷ್ಟೊಂದ್ ಜನ ಇಂಜೂರ್ ಆಗಿದ್ರು, ಎಲ್ಲ ಇದಾಗಿದ್ರು. ಈಗೆಲ್ಲ ಅದೆಲ್ಲ ವಾಪಸ್ ಕ್ಲಿಯರ್ ಆಗಿ ಎಲ್ಲಾರು ಇದೊಂಥರ ಗ್ಯಾಪ್ ಇತ್ತಲ್ಲ, ಒಂದ್ ಕಡೆ ಒಂದ್ ಸ್ವಲ್ಪ ಖುಷಿ RCB ಏನಿದೆ ಅಂತ. ಬಟ್ ನಮ್ಮ ಇಂಡಿಯಾಗ್ ನೋಡಿದ್ರೆ ಒಂದ್ ಸ್ವಲ್ಪ ಲಾಸಸ್ ಆಯ್ತು. ನಮ್ಮ ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ಏನಾಗಿದೆ, 26 ಜನ ಬರ್ಬರ ಹತ್ಯೆ ಮಾಡಿದ್ರು, ಸಿವಿಲಿಯನ್ಸ್ ಅಟ್ಯಾಕ್. ಆ ಸ್ಟೇಟ್ ಸ್ಪಾನ್ಸರ್ಡ್ ಪಾಕಿಸ್ತಾನ ಅವ್ರದ್ದು ಟೆರರಿಸಂ ಏನಿದೆ ಅದೆಲ್ಲರಿಗೂ ಗೊತ್ತಾಗಿದೆ, ವಿಶ್ವಕ್ಕೆ ಗೊತ್ತಾಗಿದೆ. ಅದಾದ್ಮೇಲೆ ನಮ್ಮ ಆಪರೇಷನ್ ಸಿಂಧೂರ್ ಮಾಡಿದ್ದೆವು. ಅವ್ರಿಗೆ ಸಿಂಧೂರ್ ಎಲ್ಲ ಮಾಡಾರ ಆಗಲ್ಲ ಗುರು. ಒಂದೇ ಸರಿ ಆಪರೇಷನ್ ತಂದೂರ್ ಅವ್ನ ಯಾರು ಹೇಳಿದ್ನಲ್ಲ ಹಂಗ್ ಮಾಡ್ಬಿಟ್ಟು ಅವ್ರನ್ನ ಸುಮ್ನೆ ಇಲ್ಲ. ಇದು ಏನ್ ಗೊತ್ತಾ, ಪ್ರತಿ ವರ್ಷ ಹಿಂಗೆ ಆಗುತ್ತೆ. ಅವ್ರ ಬಗ್ಗೆ ಮಾತಾಡೋ ಉಪಯೋಗ ಇಲ್ಲ ಅಂತ ಅನ್ನೋದು ನನ್ನ ಒಂದಿದು. ನನ್ನ ಅನ್ಸುತ್ತೆ ಈ ಸತಿ ಕೊಟ್ಟಿರೋ ಅಂತ ಏಟ್ಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಬರೀ 6-4 ಬರೀ 6-4. ವಾಪಸ್ಸು ನಾವು ಈಗ ಮ್ಯಾಚ್ ಕಡೆಗೆ ಬರೋಣ. ಸೊ ಮ್ಯಾಚ್ಗೆ ವಾಪಸ್ ಬಂದ್ರೆ, ನಾವು ಕಡೆ ಮ್ಯಾಚ್ ಆಡಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಮೇಲೆ. ಗುರು, ಅವ್ರ ಮೇಲೆ ಗೆಲ್ಲೋದಿದೆಯಲ್ಲ, ಅದು ವೈಬೇ ಬೇರೆ. ಆ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರು ಅದು ಫೈನಲ್ ಓವರ್ ಅಲ್ಲಿ ಸೇಮ್ ಇಟ್ ಅಗೈನ್ ಅಂತಾರಲ್ಲ, ಹಂಗೆ ವಂಡರ್ಫುಲ್ ಮ್ಯಾಚ್ ಗುರು. ಅದ್ರಲ್ಲಿ ಎಸ್ದಾಳು, ರಮೋರಿಯೋ ಶಫರ್ಡ್, ಇವರಿಬ್ರು ನೆನ್ಸ್ಕೊಳ್ಳೇಬೇಕು. ಬೆಂಕಿ ಬೆಂಕಿ ಆಟ. ಇದು ರೊಮೋರಿಯೋ ಶೆಫರ್ಡ್ ಔಟ್ ಆಫ್ ದ ಸಿಲೆಬಸ್ ನಲ್ಲಿ ಬಂದ್ಬಿಟ್ಟು ಒಂದೇ ಸರಿ ದೇವ್ ತೋರಿಸ್ಬಿಟ್ಟೋದ ಅವ್ರಿಗೆ. ದೇವರೇ ಫುಲ್ ದೇವರೇ ಕಾಣಿಸ್ತಾ ಇದ್ರು ಅನ್ಸುತ್ತೆ ಅವ್ರಿಗೆಲ್ಲ. ಏನಪ್ಪಾ ಖುಷಿ ಅಂದ್ರೆ, ಚೆನ್ನೈ ಅವ್ರ ಮೇಲೆ 2ನೇ ಸರಿ ಗೆದ್ದು ಇದೇ ಸೀಸನ್ ಮುಂದೆ ಬರ್ತಾ ಇದೀವಿ. ಈ ಒಂದು ಖುಷಿನೇ ಬೇರೆ. ಚೆನ್ನೈ ಅವ್ರಿಗೆಲ್ಲ ನಮ್ಗೆ ಹೆಂಗೆ ಅಂದ್ರೆ, ಆ ಮ್ಯಾಚ್ ಗೆದ್ದಿಲ್ಲ ಅಂದಿದ್ರು, ಕಪ್ ಗೆದ್ದಿಲ್ಲ ಅಂದ್ರೆ ಆ ಮ್ಯಾಚ್ ಗೆದ್ರಲ್ಲ ಅನ್ನೋದೊಂದು. ಆಮೇಲೆ ನಮ್ಮ ಬ್ಲಾಕ್ ಮಂಬಾ ಕಪ್ಪು ಗೆಲ್ಬೇಕಪ್ಪ ಈ ಸರಿ. ಕಪ್ಪು ಗೆಲ್ತೀವಿ, ಅದು ಬೇರೆ ವಿಷಯ. ಆದ್ರೆ ಕಪ್ಪು ಗೆದ್ದಿದ್ಕಿನ ಜಾಸ್ತಿ ಖುಷಿ ಆಗಿದ್ದು ನಮ್ಮ ಬ್ಲಾಕ್ ಮೆಂಬರ್ ಹೊಡೆದಿದ್ದು. ಏನ್ ಗುರು, ರೆಮೋರಿಯೋ ಶಫರ್ಡ್ ಅವನು ಅಲ್ಲ. ನೀನ್ ಏನೇ ಅನ್ಕೋ ಗುರು, ವೆಸ್ಟ್ ಇಂಡೀಸ್ ಜೀನ್ ಇದೆಯಲ್ಲ, ಅದ್ ಎಲ್ಲಿಟ್ಟಿರ್ತಾರೋ ಶಕ್ತಿನ ಮಾರಾಯ. ಅವ್ರು ಹೊಡೆದ್ರೆ ಮಾತ್ರ ಏನ್ ಗುರು ಹೊಡ್ತಾ ಅದು. ಯಾವನ್ಯಾರು ಇನ್ನೊಂದ್ 2 ಅವರ್ ಮುಂಚೆ ಬಂದ್ರೆ ಇಟ್ಟಾಡ್ಸ್ಬಿಟ್ರು. ಆಕ್ಚುಲಿ ಯಾವಾಗ್ಲೂ ನಮ್ಮ ಅವನೇ ಬಂದ್ರೆ ಹೊಡೆದ್ಬಿಟ್ರು. ಆಕ್ಚುಲಿ ನಮ್ ಯೋಗಿ ಅವ್ರು ಯಾವ್ದು ರಮೋರಿಯೋ ಶಫರ್ಡ್ ಮೇಲ್ಗಡೆ ಕಳಿಸ್ಬೇಕು ಅಂತ ಆಕ್ಚುಲಿ ಇಂಪ್ಯಾಕ್ಟ್ ಈಗ ಕಾಣಿಸಿದೆ. ನೋಡಿದ್ರೆ ಮಧ್ಯದಲ್ಲಿ ವಾಪಸ್ಸು ಈ ವಿರಾಮ ಏನಿತ್ತು, ನಮ್ಗೆಲ್ಲ ಒಂಥರ ಬರ್ಸಲಾಗದಂತ ಒಂದ್ ಸ್ವಲ್ಪ ದುಃಖ ಪೀರಿಯಡ್ ಇತ್ತು, ಏನ್ ಹಿಂಗಾಯ್ತು ಅಂತ. ಇದ್ರಲ್ಲಿ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ದುಃಖನೂ ಇತ್ತು. ಏನು ನಮ್ ಪ್ಲೇಯರ್ಸ್ ಎಲ್ಲ ಇಂಜೂರ್ ಆಗ್ತಾ ಇದಾರೆ, ವಾಪಸ್ ಬಂದ್ರೆ ಈಗ ಎಲ್ಲ ರಿಕವರ್ ಆಗ್ತಾ ಇದಾರೆ. ಎಲ್ಲರೂ ಅವೈಲಬಲ್ ಇದಾರೆ. ಮೋಸ್ಟ್ 100% ಟೀಮ್ ಅವೈಲಬಿಲಿಟಿ ಇದೆ. ಓನ್ಲಿ ಡೌಟ್ ಜಾಶ್ ಹಜಲ್ವುಡ್ ಅವರ ಒಂದು ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಜಾಶ್ ಹಜಲ್ವುಡ್ ಕನ್ಫರ್ಮ್ ಆಗಿದ್ದಾರೆ, ಅವರು ಇದ್ದಾರೆ. ಅಂದ್ರೆ ಅವ್ರದ್ದು ಫಿಟ್ನೆಸ್ ಕನ್ಫರ್ಮ್ ಆಗಿದೆ, ಎಲ್ಲ ಚೆನ್ನಾಗಿದೆ ಅಂತೆ. ಆಮೇಲೆ ನಿನ್ನೆ GRS ಫ್ಯಾಂಟಸಿ ಪಾರ್ಕ್ ಮಾಡ್ಕೊಂಡಿದ್ದ ಟಿಮ್ ಡೇವಿಡ್ ಅವರು ನೋಡಿದ್ರೆ ಫುಲ್ ಸ್ವಿಮ್ ಡೇವಿಡ್ ಆಗಿದ್ರು. ಹೌದೌದು, ಒಳ್ಳೆ ಮಜಾ ಮಾಡ್ತಾ ಇದ್ರು. ಹೆಂಗ ಅವ್ರು ಮೂಡ್ ಚೆನ್ನಾಗಿದ್ದು, ಅವ್ರು ಚೆನ್ನಾಗಿ ಆಡಿದ್ರು ಸಾಕು. ನಾಳೆಯ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬಂದ್ರೆ, ನಾಳೆ ನಡೀತಾ ಇರೋದು RCB ವರ್ಸಸ್ KKR ಚಿನ್ನಸ್ವಾಮಿಯಲ್ಲಿ ನಡೀತಾ ಇರೋದ್ರಿಂದ ಹೋಮ್ ಪಿಚ್ ಆದ್ರಿಂದ ನಮ್ಗೆ ಒಂಚೂರು ಭಯ ಇದ್ದೇ ಇರುತ್ತೆ. ಬಟ್ ಇಲ್ಲೇನಪ್ಪಾ ಅಂದ್ರೆ, ಟಾಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಚೇಸಿಂಗ್ ಇದ್ರೆ ನಾವು ಆರಾಮಾಗಿ ಗೆಲ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಫಸ್ಟ್ ಟಾಸ್ ಗೆದ್ರೆ 180+ ಸ್ಕೋರ್ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಪ್ಲಸ್ ಅಲ್ಲಿ ಲಾಸ್ಟ್ ಟೈಮ್ 220 ಸ್ವಲ್ಪ ಕಡಿಮೆ ಆಗಿತ್ತು. ಹೌದಪ್ಪ. ಆಕ್ಚುಲಿ ಟೀಮ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಸ್ವಲ್ಪ ಎಲ್ಲೋ ವೀಕ್ ಆಗ್ತಿದೆ ಅನ್ಸುತ್ತೆ. ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಬಂತು. ನಮ್ದು ಬ್ಯಾಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ, ಬೌಲಿಂಗ್ ಒಂದ್ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ. ಬೌಲಿಂಗ್ ಹಂಗನ್ಸರ್ ಲಾಸ್ಟ್ ಟೈಮ್ ಹಜಲ್ವುಡ್ ಬೇರೆ ಇರ್ಲಿಲ್ವಲ್ಲ, ಅದೊಂದು ಹಂಗ ಅನಿಸ್ತು. ಜಾಶ್ ಹಜಲ್ವುಡ್ ಆಡಿಲ್ಲ ಅಂದ್ರೂ ಲುಂಗಿ ಎಂಗಿಡಿ ಅವರು 4 ಓವರ್ ಮಾಡಿ 30 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್. ಬಟ್ ಅಪ್ರಿಶಿಯೇಟ್ ಮಾಡ್ಬೇಕಾದ್ರು ಯಶ್ ದಯಾಳ್ ನಗರು. ಯಶ್ ದಯಾಳ್ ಅವರು 2 ಸರಿ ಅದು ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಮೇಲೆ ಫೈನಲ್ ಓವರ್ ಅಲ್ಲೇ ಸೇಮ್ ಪ್ಲೇಯರ್, ಸೇಮ್ ಸಿನಾರಿಯೋ. ಹಂಗಂದ್ರೆ ಏನಂತ ಆಗುತ್ತೆ ಅಂದ್ರೆ, ಈಗ ನಮ್ಮಲ್ಲಿ ಸ್ವಲ್ಪ ಮಿಸ್ ಹೊಡಿತಾ ಇರೋದು, ಸ್ವಲ್ಪ ಪವರ್ ಪ್ಲೇ ಅಲ್ಲಿ ಸ್ವಲ್ಪ ರನ್ಸ್. ಆಮೇಲೆ ಭುವನೇಶ್ವರ್ ಕುಮಾರ್ ಅವ್ರನ್ನ ಚೆನ್ನಾಗಿ ಪಿಕ್ ಮಾಡೋದ್ ಕಲ್ತ್ಬಿಟ್ಟಿದ್ದಾರೆ. ಮಾತ್ರೆ ಅವರು ಚೆನ್ನಾಗಿ ಮಾತ್ರೆ ಕೊಟ್ಟಿದ್ರು. ಈ ಸತಿ ಸ್ವಲ್ಪ ಬೌಲಿಂಗ್ ಯೂನಿಟ್ ಅಲ್ಲಿ ಸ್ವಲ್ಪ ಏನಾದ್ರು ಗೇಮ್ ಪ್ಲಾನ್ ಚೇಂಜಸ್, ಅಥವಾ ನನ್ಗನ್ಸುತ್ತೆ ಪವರ್ ಪ್ಲೇ ಅಲ್ಲೇ ಕೃಣಾಲ್ ಪಾಂಡ್ಯ ಅವ್ರನ್ನ ಕಳಿಸಿ ಸ್ವಲ್ಪ ಸ್ಲೋ ಡೌನ್ ಮಾಡಕ್ಕೆ. ಕೃಣಾಲ್ ಪಾಂಡ್ಯಗೆ ಯಾಕೆ ಕಳ್ಸಕ್ ಎದುರ್ತಾರೆ ಅಂದ್ರೆ, ಅವ್ರದ್ದು ಹೆಂಗೆ ಅಂದ್ರೆ, ವಾಡಿದ್ರೆ ಸರಿಯಾಗಿ ಇಟ್ಟಾಡ್ಸ್ತಾರೆ, ಕೊಟ್ರೆ ಕ್ಯಾಚ್ ಕೊಟ್ಟು ಹೋಯ್ತಾ ಇರ್ತಾರೆ. ಅವ್ರ ಬೌಲಿಂಗ್ ಎಲ್ಲ ಅದೇ ತರ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡ್ತಾರ ಅಂತ. ಇರ್ಲಿ, ಕಾಂಬಿನೇಷನ್ ಟ್ರೈ ಮಾಡ್ಬೇಕು. ಏನು ಆದಷ್ಟು ಏನಪ್ಪಾ ಅಂತಂದ್ರೆ, KKR ಫಸ್ಟ್ 3 ವಿಕೆಟ್ ಬಿದ್ರೆ ಆಮೇಲೆ ಸ್ವಲ್ಪ ಆಡಿಸ್ಕೋಬಹುದು ಅನ್ನೋದು. ನರೈನು ಇವ್ರನ್ನೆಲ್ಲ ಸುನಿಲ್ ನರೈನು, ಅಜಿಂಕ್ಯ ರಹಾನೆ ಪೇಷನ್ಸ್, ಮನುಷ್ಯ ಕೊನೆ ಗಂಟ ನಿಂತ್ಕೊಂಡ್ಬಿಡ್ತಾನೆ ಮನುಷ್ಯ. ಆಮೇಲೆ ಅವ್ರ ಕಡೆನೂ ರಸಲ್ ಇದಾರೆ, ಮಜಲ್ ಅವ್ರ ಕಡೆ ಇಬ್ರು ವೆಸ್ಟ್ ಇಂಡೀಸ್ ಜೀನ್ ಇದೆ. ಏನ್ ಮಾಡೋಣ, ಅವರು
ಏನಪ್ಪ ಈ ವೆಸ್ಟ್ ಇಂಡೀಸ್ ಅವ್ರನ್ನ ಅಂದ್ರೆ ಲೈಟ್ ಆಗಿ ತಗೋಬಾರ್ದು. ಅವ್ರು ಯಾವ ಟೀಮಲ್ಲಿ ಇದಾರೋ ಅವ್ರನ್ನ ಲೈಟ್ ಆಗಿ ತಗೋಬಾರ್ದು. ಇದಕ್ಕಿದಂಗೆ ಎದ್ದು ಬಿಡ್ತಾರೆ ಅವ್ರು. ನನಗೆ ಅವರು ಕನ್ಸಿಸ್ಟೆನ್ಸಿ ಅಥವಾ ಆ ಕ್ಲಾಸ್ ಅನ್ನೋದ್ಕಿಂತ ಆ ಪವರ್, ಆ ಪವರ್, ಆ ಕ್ಲಿಯರ್ ಮಸಲ್ ಪವರ್ ಇದೆಯಲ್ಲ, ಅದರಿಂದ ಸ್ವಲ್ಪ ಸ್ವಲ್ಪ ಒಂದೊಂದ್ಸತಿ ಭಯ ಹುಟ್ಟಿಸ್ಬಿಡುತ್ತೆ. ಕ್ಲಿಕ್ ಆದ್ರೆ ಹೊಡಿತಾ ಇರ್ತಾರೆ, ಇಲ್ಲ ಅಂದ್ರೆ ಹೋಗ್ತಾರೆ. ಆದ್ರೆ ನಮ್ ಗ್ರಾಚಾರಕ್ಕೆ ಹೆಂಗಿರುತ್ತೆ ಯಾರು ಗೊತ್ತು, ಹೌದೌದು. ನಮ್ಮ ಮೇಲೆ ಹೊಡಿಬಹುದು. ಬಟ್ ನನ್ನ ಪ್ರಕಾರ RCB ಒಂದು ಫೇವ್ರೆಟ್ ಟೀಮ್ ಆಗಿ ಇಲ್ಲಿ ನಿಂತಿದೆ. ನನ್ನ ಪ್ರಕಾರ ಅವರೇ ಗೆಲ್ತಾರೆ ನಾಳೆ. ಅಂಡ್ ಟಾಸ್ ಸ್ವಲ್ಪ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಮ್ಮವ್ರು ಏನಾದ್ರು ಮಿಸ್ ಆಗಿ ಟಾಸ್ ಸೋತ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 200 ಅಥವಾ 210 ಪ್ಲಸ್ ಸ್ಕೋರ್ ಕೊಟ್ರೆ ಬೆಟರ್. 10+ ಸ್ಕೋರ್ ಬಿಟ್ರೆ ಬೆಟರ್ ಅನ್ಸುತ್ತೆ ನನ್ಗುನು. ಆಮೇಲೆ ಈಗ ಒಂದು ಸಂಗತಿ ಇನ್ನೊಂದ್ ಏನಾಯ್ತು ಅಂದ್ರೆ, ನಮ್ಮ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಇಂದ ವಿದಾಯ ಹೇಳಿದ್ದಾರೆ. ಹೇಳಿದ್ರೆ ಆದ್ರಿಂದ ಇನ್ನೂ ಒಂದು ಸ್ಪೆಷಲ್ ಕಾಷನ್ ಏನಂತ ಆಗಿದೆ ಅಂದ್ರೆ, ಎಲ್ಲರೂ White ವೈಟ್ jersey. ಜರ್ಸಿ ಹಾಕೊಂಡ್ ಬರೋಣ ಅಂತ ಎಲ್ಲಾ ಪ್ಲಾನ್ ಮಾಡಿ ಇದ್ ಮಾಡ್ತಾ ಇದಾರೆ. ಆದ್ರೆ ಇನ್ನೂ ಒಂದು ಹರ್ಷ ಭೋಗ್ಲೆ ಅವ್ರದ್ದು ನಾನೊಂದು ಟ್ವೀಟ್ ನೋಡಿದೆ. ಆ ವೈಟ್ ಜರ್ಸಿ ಹಾಕೋದ್ರಿಂದ, ನಾವು ವೈಟ್ ಬಾಲ್ ಅಲ್ಲಿ ಆಡೋದ್ರಿಂದ ಆ ಬಾಲ್ ಪಿಕ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಹಾಕಿದ್ದಾರೆ. ಬಟ್ ಏನು ಮಾಡಕ್ಕಾಗಲ್ಲ. ಫ್ಯಾನ್ಸ್ ಮ್ಯಾನ್, ಹಿ ಹಸ್ ಡನ್ ಎವ್ರಿಥಿಂಗ್ ಫಾರ್ ಇಂಡಿಯನ್ ಟೆಸ್ಟ್ ಟೀಮ್. ಆ ತರ ಒಂದು ಪರ್ಫಾರ್ಮೆನ್ಸ್ ಆಗ್ಲಿ, ಆ ತರ ಒಂದು ಆಟ ಆಡ್ಬೇಕು ಅಂತಂದ್ರೆ ಬಾರಿ ಗತ್ತಬೇಕು. ಎಷ್ಟು ಎರಡೇನೋ ಸೋತಿದ್ದಾರೆ ಅನ್ಸುತ್ತೆ ಅವ್ರು ಟೆಸ್ಟ್ ಫುಲ್ ಕರಿಯರ್ ಕ್ಯಾಪ್ಟನ್ ಆಗಿದ್ದಾಗ. ಸ್ಟ್ಯಾಟ್ಸ್ ಬೇರೆ, ಆ ಮನುಷ್ಯನ್ ವೈಬೇ ಬೇರೆ. Wow. ಸ್ಟ್ಯಾಟ್ಸ್ ಏನೇ ಇರ್ಲಿ, ಆ ಅಗ್ರೆಷನ್ ಯಾರಿಗೂ ಬರಲ್ಲ ಬಿಡುಗರು. ಎಷ್ಟು ಸೋಲಿ ಎಷ್ಟು ಗೆಲ್ಲಿ, ಆ ಅಗ್ರೆಷನ್, ಆ ಆಸ್ಟ್ರೇಲಿಯಾ ಮೇಲೆ ಇದ್ದಿದ್ದು ಒಂಥರ ಜಿದ್ದ ಅವೆಲ್ಲ ಇಲ್ಲ ಇಲ್ಲ, ಸಿಗಲ್ಲ. ಇನ್ನು ಎಷ್ಟೇ ಆಟಗಾರರು ಬಂದ್ರು ಈ ಅಗ್ರೆಷನ್ ವಾಟ್ ವಿರಾಟ್ ಕೊಹ್ಲಿ ಬಾಟ್ ಟು ಇಂಡಿಯನ್ ಟೀಮ್ ಅಲ್ಲ, ರಿಕ್ಕಿ ಪಾಂಟಿಂಗ್ ಒಂದ್ ಟೈಮ್ ಅಲ್ಲಿ ಅದನ್ನ ಆಸ್ಟ್ರೇಲಿಯಾ ಕೊಟ್ಟಿದ್ರು. ಆ ತರ ಅಗ್ರೆಷನ್, ಆ ತರ ಇಂಟೆಂಟ್. ಸುಮ್ನೆ ಅಗ್ರೆಷನ್ ಇದ್ಬಿಟ್ರೆ ಆಗಲ್ಲ, ಇಂಟೆಂಟ್ ಇರ್ಬೇಕು. Intent ನಾನು ಇರ್ಬೇಕು. ಹೊಡೆದ್ತೀನಿ, ನಿನ್ನ ಎದುರಾಕೊಂಡ್ರೆ ನಿನಗೆ ಐತೆ ಮಗನೆಯನ್ನ ತಾಕತ್ತಿರ್ಬೇಕು. ಅಂದ್ರೆ ಅದು ಅಗ್ರೆಷನ್ ಇರೋದೊಂದು. ಈಗ ಅಜಿಂಕ್ಯ ರಾಣೆ ಇರ್ಬೋದು, ಚಿತೇಶ್ವರ್ ಪೂಜಾರ ಅವರು ಟೀಮ್ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಟೆಸ್ಟ್ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಅಗ್ರೆಷನ್ ಮಿಸ್ಸಿಂಗ್ ಆಯ್ತು. ಯಾಕಂದ್ರೆ ಆ ನಾಯಕನಲ್ಲಿ ಅಗ್ರೆಷನ್ ಇಲ್ಲ. ಹೌದು ಅಂದ್ರೆ ಈಗ ಅವ್ರೇನೋ ಹೊಡಿತಾ ಇದಾರೆ, ಸ್ಲೆಡ್ಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ವಾಪಸ್ ಕೊಡೋ ಅಂತ ಹೊಡೆವಂತವ್ರು ಇರ್ಬೇಕಿತ್ತು. ಆಯ್ತು, ನೀನ್ ಕೊಡು, ನಾನು ಇದೀನಿ, ನಾನು ನೋಡ್ಕೋತೀನಿ ಅಂತ ಪ್ಲೇಯರ್, ಅಂತ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ. ಎನಿಹೌ, ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಸಲ್ಯೂಟ್ ನಮ್ಮ ಕಡೆಯಿಂದ. ಮತ್ತೆ ನಾಳಿನ ಪಂದ್ಯಕ್ಕೆ ವಾಪಸ್ ಬರೋದಾದ್ರೆ, ನಾಳೆ ಅವ್ರ ಕಡೆ ಬೌಲಿಂಗು ತುಂಬಾ ಚೆನ್ನಾಗಿದೆ, ಸುಮ್ನೆ ಹೇಳಬಾರ್ದು. ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ಅವ್ರ ಕಡೆನೂ. ಬಟ್ RCB ಬೌಲಿಂಗ್ ಅಟ್ಯಾಕ್ ಇಸ್ ಬೆಟರ್ ಅಂತ ನನಗನ್ಸುತ್ತೆ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೆಟರ್ ಇದೆ. ಆದ್ರೆ ಕಾದ್ ನೋಡ್ಬೇಕು ಹೆಂಗ್ ಪರ್ಫಾರ್ಮ್. ಬೆಟರ್ ಇದೆ ಆನ್ ಪೇಪರ್. ಚಿನ್ನಸ್ವಾಮಿ ಪಿಚ್ಚು ಯಾವಾಗ ಹೆಂಗ್ ಆಕ್ಟ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಸ್ಟಿಲ್ ಆನ್ ಪೇಪರ್ ವಿ ಆರ್ ಗುಡ್, ಬಟ್ ವಿ ಶುಡ್ ಪರ್ಫಾರ್ಮ್ ಆನ್ ದಿ ಪಿಚ್. ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂದಂಗೆ ನಾಳೆ ಮಳೆ ಪ್ರಿಡಿಕ್ಷನ್ ಇದೆ. ಹೌದು. ಅಲ್ಲ, ಬೆಂಗಳೂರು ಅಂದ್ಮೇಲೆ ಡೈಲಿ ಮಳೆ ಪ್ರಿಡಿಕ್ಷನ್ ಇದ್ದೇ ಇರುತ್ತೆ, ಏನು ಮಾಡಕ್ಕಾಗೋದಿಲ್ಲ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅದು ಏರಿಯಲ್ ಇದಿರೋದ್ರಿಂದ ಬೇಗ ನೀರು ಡ್ರೈನ್ ಆಗುತ್ತೆ. ಡ್ರೈನ್ ಆಗುತ್ತೆ. ಕಂಟಿನ್ಯೂಸ್ ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇರ್ಲಿ, 10 ಅವರ್ಸ್ ಆದ್ರೂ ಭರ್ಜರಿ ಆಗಿರ್ಬೇಕು ಮ್ಯಾಚ್, ನೋಡಿದ್ರೆ ಮಜಾ ಸಿಗ್ಬೇಕು. ಪ್ಲಸ್ ನಾವು ಟಾಪ್ 2 ಪೊಸಿಷನ್ ಇದೀವಿ, ಅವರು ಟಾಪ್ 6 ಪೊಸಿಷನ್ ಇದ್ದಾರೆ. ನಾಳೆ ಗೆದ್ರೆ ನಾವು ಟಾಪ್ 1 ಹೋಗ್ತೀವಿ, ಅವರು ಸೋತ್ರೆ ಇಲ್ಲಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಸೊ ಎರಡೂ ಟೀಮು ತುಂಬಾ ಎಫರ್ಟ್ ಹಾಕಿ ಆಡ್ತಾರೆ ನಾಳೆ. ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಒಂದೊಂದು ಪಾಯಿಂಟ್ ಬಂದ್ರೆ ಹೆಂಗೆ. ಒಂದೊಂದು ಪಾಯಿಂಟ್ ಬಂದ್ರು ನಾವು ಸೇಫ್ ಸ್ಪೀಡ್ ಇದು ಏನೋ ಪ್ಲೇಸ್ ಅಲ್ಲಿ ಇರ್ತೀವಿ. ಬಟ್ ಅವ್ರಿಗೆ ಅದು ಹೋಗ್ತಾ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ ಅಂತ ನನ್ನ ಪ್ರಕಾರ ಅಷ್ಟೇ. ನಾನು ಸೇಫ್ ಆಡಕ್ ಟ್ರೈ ಮಾಡ್ತೀನಿ. ಮಳೆ ಬಂದು ನಾವು ಗೆದ್ರೆ ಓಕೆ, ಅಂದ್ರೆ DLS ಅಥವಾ ಓವರ್ ಕಡಿಮೆ ಮಾಡ್ಕೊಂಡ್ ಗೆದ್ರೆ ಓಕೆ, ಇಲ್ಲ ಅಂದ್ರೆ ಒಂದೊಂದು ಪಾಯಿಂಟ್ ಸಿಕ್ಕಿದ್ರು ಓಕೆ. ಹೆಂಗೋ ಒಟ್ನಲ್ಲಿ ಗೆದ್ರೆ ಸಾಕು. ನಮ್ಮವರು ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ. ಮತ್ತೆ ನಿಮ್ಮ ಒಂದೇನಾದ್ರು ಕ್ವಶನ್ಸ್ ಇದ್ರೆ ಅಥವಾ ನಾವ್ ಇದನ್ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಎಂದಿನಂತೆ RCB ಫಾರ್ ಎವರ್ ಅಂತ ನಮ್ಮ ಸಿಗ್ನೇಚರ್ ಸ್ಟೈಲ್ ನ ಮಾಡ್ತಾ ಇವತ್ತಿನ ಒಂದು ವ್ಲಾಗ್ ನ ಮುಗಿಸ್ತಾ ಇದೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.